ಡೋರ್ ತೆಗ್ದಿಲ್ಲ. ಮುಖ ತೋರ್ಸೋದ ತೋರಿಸ್ರಿ ಆ ಕಡೆ ಯಾರಿಗೂ ತೋರ್ಸಲ್ಲ ಅಲ್ಲ ಅವ್ರು ನೋಡೋದಕ್ಕೆ ಅವ್ರು ಆಯ್ತು ಹಾಕತ್ತೆ ಮಗ ಆಗ್ಬೇಕು ನನಗೆ. ಚಿರಂತನ ಹೈಸ್ಕೂಲಲ್ಲಿ ಓದ್ತಿದ್ದಾನೆ. ಚಿರಂತನ ಸ್ಕೂಲಲ್ಲಿ ಓದ್ತಾರೆ. ಸ್ಕೂಲಿಂದ ಬಂದು 5 ಗಂಟೆಗೆ ಬಂದಿದ್ದಾನೆ. 5 ಗಂಟೆಗೆ ಬಂದು ಅವ್ರಪ್ಪ ಆಟ ಆಡಕ್ ಬಿಟ್ಟಿದ್ದಾನೆ. ಕಾಫಿ ಬಿಸ್ಕೆಟ್ ಕುಡಿದ್ಬಿಟ್ಟು ಆಟ ಆಡ್ತಿರೋ ಕಣ್ಣ ಮುಚ್ಚಲ ಆಡ್ತಿದ್ರೆ ಅಲ್ಲೇ ಸ್ವಲ್ಪ ದೂರ ಅಂತೆ 5 ನಿಮಿಷ ಕಾಣಿಸಿಲ್ಲ. ಇವ್ರ ಅಣ್ಣ ಬಂದು ಹೋಮ್ವರ್ಕ್ ತೆಗ್ದಿದ್ದಾನೆ. 5 ನಿಮಿಷದೊಳಗೆ ನೋಡಿದ್ರೆ ಕುಶಾಲಿಲ್ಲ. ಎಲ್ಲ ಇಡೀ ಊರು ರಾತ್ರಿ ಎಲ್ಲ ಹುಡುಕಿದ್ದಾರೆ ಸರ್. ಬೆಳಗ್ಗೆಯಿಂದ ಹುಡುಕಿದ್ದಾರೆ. ಇವತ್ತಿಲ್ಲ ಅನಾಥ ಮಗು ಸಿಗಿದ್ದಾನೆ ಸರ್. 10 ವರ್ಷದ ಮಗು ಸರ್. ಕೊಲೆ ಮಾಡಿ ಹಾಕಿದಾರಲ್ಲ, ಇದು ಸರಿನಾ ಸರ್? ಇದು ಆ ಮಗು ತಾನೆ ಏನ್ ಮಾಡಿತ್ತು? ಇಲ್ಲಿ ಬಡಗಡ ಕೊಬ್ಬರಿ ಚಿಕ್ಕೋನೇನಹಳ್ಳಿ ಅಂತ ಇದೆ ಸರ್ ಊರು. ಆ ಊರಿಂದ ಇಲ್ಲಿ ಕರ್ಕೊಂಡ್ ಬಂದು ಹಾಕಿದ್ದಾರೆ ಸರ್ ಅವರು. ಕೊಲೆ ಮಾಡಿದೆ ಸರ್. ಆ ಮಗು ಹೆಂಗ್ ಸರ್ ಇಲ್ಲಿಗೆ ಬರುತ್ತೆ? ಆ ಮಗು ಹೆಂಗ್ ಬರುತ್ತೆ ಇಲ್ಲಿಗೆ? ಆ ಮಗು ಕತ್ಲೆ ಆದ್ರೆ ಮನೆಯಿಂದ ಆಚೆ ಹೋಗ್ತಿರ್ಲಿಲ್ಲ. ಅಪ್ಪ ಅಮ್ಮ ಬಿಟ್ಟು ಮನೇಲಿ ಅಷ್ಟು ಸೈಲೆಂಟ್ ಅಂದ್ರೆ ಅಷ್ಟು ಮುಗ್ದ ಹುಡುಗ ಅವನು. ಒಂದು ಜೋರು ಗಲಾಟೆ ಇಲ್ಲ, ಒಂದು ಜೋರು ಕಿರಿಕಿರಿ ಇಲ್ಲ. ಅಷ್ಟು ಚೆನ್ನಾಗಿ ಆಡ್ಕೊಂಡಿದ್ದ. ರೈಲ್ವೆ ಟ್ರ್ಯಾಕ್ ಮೇಲೆ ಕೊಲೆ ಮಾಡಿ ಹಾಕೋಗಿದ್ದಾರೆ ಸರ್ ಸೈಡಲ್ಲಿ. ಅವ್ರಿಗೇನು ಹೊಟ್ಟೆ ಹೊರಿಲಿಲ್ವಾ ಸರ್? ಆ ಮಗು ಏನ್ ಮಾಡಿದ್ದೆ ಸರ್? ಏನ್ ದುಡ್ಡು ಬೇಕಿತ್ತ ಕೇಳ್ಬೋದಿತ್ತಲ್ವ ಸರ್? ಇಂಥದ್ದು ಬೇಕು ನಿಮ್ಮ ಮಗು ಬದುಕಬೇಕು ಕೊಟ್ಟಿದ್ರು ಸಾಕಾಗಿತ್ತು ಸರ್. ನಾವು ಹೆಂಗೋ ಸಾಕೋತಿದ್ವಿ. ಅವ್ರಮ್ಮ ಕೂಲಿ ಮಾಡ್ತಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದಾಳೆ ಸರ್. ಮಕ್ಳಿಗೋಸ್ಕರ ಕೂಲಿ ಮಾಡ್ತಿದ್ದಾರೆ. ಅವರಪ್ಪ ವ್ಯವಸಾಯ ಮಾಡ್ತಾರೆ. ಇವತ್ತೊಳಗೆ ಏನ್ ಹೇಳದ್ ನಾವು? ಮಕ್ಳಿಗಿಂತ ಅಂತ ಪಾಪಿಗಳು ಯಾರಿದ್ದಾರೆ ಪ್ರಪಂಚದಲ್ಲಿ? ಇಂಥ ನೋವು ಯಾರ ತಾಯಿಗೂ ತಂದೆ ತಾಯಿಗೂ ಬರೋದ್ ಬೇಡ ಸರ್. ಇಂಥ ತಂದೆ ತಾಯಿ ಬರೋದ್ ಬೇಡ. ಅಯ್ಯೋ ನನಗೆ ಅತ್ತಿಗೆ ಮಗಳು, ನಮ್ಮ ಮನೆಯವ್ರ ಅಕ್ಕದ ಮಗಳು, ನಮ್ಮ ಹೆಂಗೆ ನೋಡೋದು ಅವಳನ್ನ? ಅಯ್ಯೋ ಇವತ್ತು ಮಗು ಏನ್ ಹೇಳೋದು?